ಕರ್ನಾಟಕ ಮತ್ತು ಭಾರತದ ಪ್ರಖ್ಯಾತ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಸೂರತ್ಕಲ್ ವತಿಯಿಂದ ನವೆಂಬರ್ 1ರಿಂದ 10ರವರೆಗೆ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಪರ್ವ ಹಬ್ಬ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ 2024ರ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಪರ್ವ ಕಾರ್ಯಕ್ರಮವನ್ನು ನವೆಂಬರ್ 1ರಿಂದ 10ರವರೆಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಬ್ಬದ ಸಮಾರೋಪ ಸಮಾರಂಭವು ನವೆಂಬರ್ 10ರಂದು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡದ ಪರಂಪರೆಯ ಮಹಿಮೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರಚಾರಗೊಳಿಸಲು ಪರ್ವ 2024 ಅತ್ಯುತ್ತಮ ವೇದಿಕೆಯಾಗಿದ್ದು, ವಿವಿಧ ಸಾಂಸ್ಕೃತಿಕ, ಸಾಹಿತ್ಯಿಕ, ಕ್ರೀಡಾ, ಸಂಗೀತ ಹಾಗೂ ಹಾಸ್ಯ ಕಾರ್ಯಕ್ರಮಗಳ ಮೂಲಕ ನೆರೆದ ಭಾರೀ ಸಂಖ್ಯೆಯ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಈ ವರ್ಷದ ವಿಶೇಷ ಅತಿಥಿಗಳಾಗಿ ಉದಯೋನ್ಮುಖ ನಟ ಹಾಗೂ ಉತ್ತರ ಕರ್ನಾಟಕದ ಹಸಿ ಪ್ರತಿಭೆ ನವೀನ್ ಶಂಕರ್ ಮತ್ತು ಕನ್ನಡತಿ ಧಾರಾವಾಹಿಯ ಖ್ಯಾತ ನಟ ಹಾಗೂ ಉದ್ಯಮಿ ಕಿರಣ್ ರಾಜ್ ಭಾಗವಹಿಸಿದ್ರು. ಮತ್ತೊಂದು ವಿಶೇಷತೆ ಏನೆಂದರೆ, ಕಿರಣ್ ರಾಜ್ ಅವರ ಹೊಸ ಚಲನಚಿತ್ರ ಮೇಘ ಹಾಗೂ ವಿಜಯ ಪ್ರಕಾಶ್ ರವರ ಸುಮಧುರ ಕಂಠದಿಂದ ಮೂಡಿಬಂದ ಅಧಿಕೃತ ಸ್ನೇಹ ಗೀತೆಯನ್ನ ಇದೇ ವೇದಿಕೆಯಲ್ಲಿ ಬಿಡುಗಡೆಯಾಗಿದ್ದು, ಪ್ರೇಕ್ಷಕರಲ್ಲಿ ವಿಶೇಷ ಕೌತುಕ ಹಾಗೂ ಉತ್ಸಾಹವನ್ನ ಮೂಡಿಸಿತು. ಇನ್ನು ಜನ್ ಜಡ್ ಕಾಮಿಡಿಯ ಸೆನ್ಸೇಷನ್ ಶ್ರವಣ್ ಅವರು ತಮ್ಮ ನವನವೀನ ಹಾಸ್ಯ ಪ್ರದರ್ಶನದ ಮೂಲಕ ಸಮಾರಂಭಕ್ಕೆ ನಗೆ ನಲಿವು ತುಂಬಿ ಕಾರ್ಯಕ್ರಮದ ಸೊಬಗನ್ನ ಇಮ್ಮಡಿಗೊಳಿಸಿದ್ರೆ, ನೆರೆದಿದ್ದ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲುವಂತೆ ಮಾಡಿತು. ಹಬ್ಬದ ಇನ್ನೊಂದು ಪ್ರಮುಖ ಆಕರ್ಷಣೆಯಾಗಿ ಜನಪ್ರಿಯ ಕನ್ನಡ ಬ್ಯಾಂಡ್ ಸವಾರಿ ಕನ್ನಡದ ಹೃದಯಸ್ಪರ್ಶಿ ಹಾಡುಗಳ ಮೂಲಕ ಸಂಗೀತ ಕಚೇರಿಯನ್ನ ಸ್ಮರಣೀಯವನ್ನಾಗಿಸಿದ್ರು. ಅವರು ಪ್ರಸ್ತುತಪಡಿಸಿದ ಪ್ರೋ ಶೋ ಕನ್ನಡ ಪ್ರೇಮಿಗಳ ಹೃದಯಕ್ಕೆ ದಟ್ಟವಾದ ನೆನಪಾಗಿ ಉಳಿಯಿತು. ಅವರ ಹಾಡುಗಳು ಪರ್ವ 2024ರ ರಸ ಸಂಜೆಯನ್ನ ಮತ್ತಷ್ಟು ಭವ್ಯಗೊಳಿಸಿತು. ಹಬ್ಬದ ವೈಶಿಷ್ಟ್ಯವೆಂದರೆ, ಕನ್ನಡ ಸಂಸ್ಕೃತಿಯ ಎಲ್ಲ ಕೋನಗಳನ್ನು ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಫ್ಲಾಶ್ ಮೂವ್, ಸೊಬಗು, ಸಾಹಿತ್ಯ ಕಾರ್ಯಕ್ರಮಗಳು ಹಾಗೂ ನೃತ್ಯ ಪ್ರದರ್ಶನಗಳು, ದೇಸಿ ಕ್ರೀಡೆಗಳು, ಕನ್ನಡ ಕಲರವ, ಸಂಗೀತ ಕಚೇರಿ, ಚಲನಚಿತ್ರ ಪ್ರದರ್ಶನ, ಭುವನೇಶ್ವರಿ ದೇವಿಯ ಶೋಭಾಯಾತ್ರೆ ಮತ್ತು ಮುಖ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕರ್ನಾಟಕದ ಅಥೆಂಟಿಕ್ ಊಟದ ಶೈಲಿಯನ್ನ ಪರಭಾಷೆಯ ಜನರಿಗೆ ಪರಿಚಯಿಸಲು ಭೋರಿ ಭೋಜನ ಎಂಬ ಹೆಸರಿನಲ್ಲಿ ಆಯೋಜಿಸಲಾಗಿತ್ತು. ಉತ್ತರ ಕರ್ನಾಟಕ ಶೈಲಿಯ ಖಡಕ್ ರೊಟ್ಟಿಯಿಂದ ಹಿಡಿದು ದಕ್ಷಿಣ ಕರ್ನಾಟಕದ ನೀರ್ದೋಸೆಯ ತನಕ ಪ್ರತಿಯೊಂದು ತಿನಿಸು ಮೆನುವಿನ ಭಾಗವಾಗಿದ್ದು ಗಮನಾರ್ಹವಾಗಿತ್ತು. Filling the blanks not lonely. So, ನಾನಿನಗೆ ಜೇನಾಗುವ ರಸದೈವ ಬಗ್ಗೆ ನೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿಕ ಮಜಾ ಮಾಡ್ರಿ, ಸುಲಭವಾಗಿ ಓದ್ರಿ. ಅದರ ಜೊತೆಗೆ ಈ ಕವನ ಕೇಳೋದು ಚಂದ ಐತಲ್ಲ, ನಿಸ್ಸಾರವಾಗಿ ಹೇಳೋದು ಚಂದ ಇರ್ತೈತಿ. ಇನ್ನೂ ಸುಲಭವಾಗಿ ಹೇಳೋದಾದ್ರೆ ಇನ್ನೂ ನಾಲ್ಕು ಓದ್ರಿ ಮರಿಬೇಡ್ರಿ. ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯು ಆಯೋಜಿಸಿದ್ದ ಪರ್ವ 2024 ಕನ್ನಡದ ಪರಂಪರೆಯನ್ನ ಸ್ಮರಿಸುತ್ತಲೇ ನವೀಕೃತ ಕನ್ನಡ ಜೀವನ ಶೈಲಿಯ ಪ್ರತಿಬಿಂಬವನ್ನ ಸಾರುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ತನ್ನ ವೈಶಿಷ್ಟ್ಯತೆಯನ್ನ ಹೆಚ್ಚಿಸಿಕೊಳ್ಳುವಂತಾಗಲಿ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.